ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ. ಬಹಳ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ನಮ್ಗೆ ಯಾವುದಾದ್ರು ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪರಿಹಾರ ಹೇಳ್ಕೊಡಿ, ನಾವೇ ಅದನ್ನು ಮಾಡಿ ಒಂದಷ್ಟು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಮಾಡಿಕೊಳ್ಳುವಂಥ ಒಂದು ಸರಳ ಉಪಾಯವನ್ನು ಹೇಳ್ಕೊಡಿ ಅಂತ ಕೇಳ್ತಾರೆ. ನಮ್ಮ ಶಿಷ್ಯಂದರಿಗೆ ಸಾಕಷ್ಟು ನಾವು ಈ ಒಂದು ತಂತ್ರವನ್ನು ಹೇಳ್ಕೊಟ್ಟಿದ್ದೀವಿ. ಅಂದರೆ ಇದು ನಾರ್ಮಲ್ಲಾಗಿ ನಮ್ಮಲ್ಲಿ ಯಾರು ಕ್ಲಾಸಸ್ಗೆ ಬರ್ತಾರೋ ಅಥವಾ ಯಾರು ನಮ್ಮ ಒಂದು ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇರ್ತಾರೋ ಅವ್ರಿಗೆಲ್ಲ ಈ ವಿಚಾರ ಗೊತ್ತಿದೆ. ಬಾಕಿ ಜನರಿಗೆ ಈ ಒಂದು ಅದ್ಭುತ ತಂತ್ರವನ್ನು ಹೇಳ್ಕೊಡ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ಮುಖ್ಯವಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡ್ತಾ ಇರೋದು. ಏನು ತಂತ್ರ ನೋಡಿ, ಬೀಜಾಕ್ಷರ ಅಂದರೆ ಮಂತ್ರಗಳಲ್ಲಿ ಇರುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಅದರಲ್ಲೂ ಕೂಡ ತಾಂತ್ರಿಕ ಮಂತ್ರಗಳು, ವೈದಿಕ ಮಂತ್ರಗಳಲ್ಲಿ ಬರುವಂತಹ ಅಕ್ಷರವನ್ನು ಬೀಜಾಕ್ಷರ ಅಂತ ಹೇಳಿ ಕರಿತೀವಿ. ಈಗ ಓಂ ಅನ್ನೋ ಅಕ್ಷರ ನಿಮಗೆಲ್ಲ ಗೊತ್ತಿದೆ, ಓಂಕಾರ. ಓಂಕಾರ ಅದರಲ್ಲಿ ಪಂಚಭೂತಗಳು, ಅಗ್ನಿತತ್ವ, ವಾಯುತತ್ವ, ಜಲತತ್ವ, ಭೂತತ್ವ, ಎಲ್ಲ ಆಕಾಶತತ್ವ ಎಲ್ಲವೂ ಸೇರಿ ಪಂಚಭೂತಗಳಿಂದ ಉಂಟಾಗಿರ್ತಕ್ಕಂಥ ಓಂಕಾರ, ಇದನ್ನು ನಾವು ಬೀಜಾಕ್ಷರ ಅಂತೇಳಿ ಕರಿತೀವಿ. ಈ ತರಹ ಬೀಜಾಕ್ಷರವನ್ನು ಇಟ್ಕೊಂಡು ಜೀವನದಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ತಂತ್ರವನ್ನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ನಾನು ಕೆಲವು ಯೂಟ್ಯೂಬ್ಗಳಲ್ಲಿ ನೋಡಿದೆ, ಒಂದು ಕಾವಿ ವೇಷವನ್ನು ಧರಿಸ್ಕೊಂಡು ಜುಟ್ಟು ಗಡ್ಡ ಎಲ್ಲ ಬಿಟ್ಕೊಂಡು ಇದೇ ಒಂದು ಜೀವನೋಪಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೇನೋ ಹೇಳ್ಕೊಳ್ಳೋದು, ಮಾಡೋದು, ಜನಗಳಿಗೆ ಮಿಸ್ಗೈಡ್ ಮಾಡೋದು, ತಾಯ್ತಾ ನೀವೇ ಬರೀರಿ ಅಂದ್ಬಿಟ್ಟು ಹೇಳ್ಕೊಡೋದು. ಇದೆಲ್ಲ ನೋಡಿ, ಯಾವತ್ತೇ ಆಗಲಿ ಈ ಶಾಸ್ತ್ರಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಯಾವುದನ್ನು ನೀವು ಮಾಡ್ಕೋಬೋದೋ ಅದನ್ನು ಖಂಡಿತವಾಗ್ಲೂ ನಾವು ನಿಮಗೆ ಇದರಲ್ಲಿ ಓಪನ್ ಅಪ್ ಆಗಿ ಹೇಳ್ತೀವಿ, ಅದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೋಬೋದು. ಯಾವುದು ನಿಮ್ಮ ಕೈಯಿಂದ ಸಾಧ್ಯವಿಲ್ಲವೋ ಅದನ್ನು ಸರಿಯಾಗಿರ್ತಕ್ಕಂಥ ಭೂತವೈದ್ಯರೋ ರಾಜವೈದ್ಯರ ಹತ್ರನೋ ಹೋಗಿ, ಅಂದರೆ ಮಾಂತ್ರಿಕ, ತಾಂತ್ರಿಕ, ಯಾಂತ್ರಿಕವನ್ನು ಬಲ್ಲವಂಥವರು, ಪ್ರಶ್ನಾಶಾಸ್ತ್ರ, ಜ್ಯೋತಿಷ್ಶಾಸ್ತ್ರವನ್ನು ಬಲ್ಲವಂಥವ್ರು ಹೋಗಿ ಅವ್ರ ಹತ್ರ ನೀವು ಅದನ್ನು ಮಾಡಿಸ್ಕೊಂಡು ಸರಿಯಾದ ಕ್ರಮದಲ್ಲಿ ಮಾಡ್ಕೊಂಬರಬೇಕು. ಹಾಗೆ ಮಾಡಿದಾಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳು, ಅಭಿವೃದ್ಧಿಗಳು ಎಲ್ಲವೂ ಆಗುತ್ತೆ. ಈ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥ ಈ ಕೆಲವು ಸಾಮಾನ್ಯವಾಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಇಟ್ಕೊಂಡು ಅದಕ್ಕೊಂದು ಬಟ್ಟೆ ಕಟ್ಟೋದು, ದಾರ ಕಟ್ಟೋದು, ಏನೋ ಒಂದು ಮಂತ್ರ ಹೇಳೋದು ಬಾಯಿಗೆ ಬಂದಂಗೆ, ಅದೆಲ್ಲವೂ ಕೂಡ ಪ್ರಯೋಜನ ಇಲ್ಲದೆ ಇರ್ತಕ್ಕಂಥದ್ದು. ಸರಿಯಾದ ಕ್ರಮದಲ್ಲಿ ಮಾಡಬೇಕು ಯಾವಾಗಲೂ ಮಾಡೋದಿದ್ರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಕೂತ್ಕೊಂಡಿರ್ತಕ್ಕಂಥ ಆಸ್ಥಾನ ಯಕ್ಷಿಣಿ ದೇವಿಯ ಸನ್ನಿಧಾನ. ಯಕ್ಷಿಣಿಯಲ್ಲಿ ಬಹಳ ಪವರ್ಫುಲ್ಲಾಗಿ ಆ್ಯಕ್ಟಿವ್ ಆಗಿರ್ತಾಳೆ. ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡ್ಮೇಲೆ ಕರೆಕ್ಟಾಗಿ ಜನಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ. ಹಾಗಾಗಿ ನಿಮಗೆ ಈ ಕನ್ನಡ ಅಸ್ಟ್ರೋ ಮೀಡಿಯಾ ಮುಖಾಂತರ ಸರಿಯಾಗಿರ್ತಕ್ಕಂಥ ಒಂದು ವಿದ್ಯೆ, ಒಂದು ಶಕ್ತಿ, ಒಂದು ಮಂತ್ರ, ತಂತ್ರ, ಮುಂದೆ ನಾವು ಹೋಗ್ತಾ ಹೋಗ್ತಾ ಕೆಲವು ರಸವಿದ್ಯೆಗಳ ಬಗ್ಗೆ, ಕೆಲವು ಭೂತವಿದ್ಯೆಗಳ ಬಗ್ಗೆ, ಕೆಲವು ಆಯುರ್ವೇದಿಕ ಗಿಡಮೂಲಿಕೆಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ನಿಮಗೆ ನಾವು ತಿಳಿಸ್ತಾ ಹೋಗ್ತೀವಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ರೆಡಿ ಮಾಡಿಕೊಂಡು ಅದೃಷ್ಟವಾಗುವಂಥ ಒಂದು ಅದ್ಭುತ ಒಂದು ತಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತಕ್ಕಂಥ ಈ ಒಂದು ಬೀಜಾಕ್ಷರ, ನೀವು ಅದು ಯಾವ ರೀತಿಯಲ್ಲಿ ನಾನು ಬರೆದಿದ್ದೀನೋ ಅದೇ ರೀತಿಯಲ್ಲಿ ಒಂದು ಯಂತ್ರದ ತಗಡಿನ ಮೇಲೆ ಬರೀಬೇಕು. ಯಂತ್ರದ ತಗಡು ಅಂದರೆ ಒಂದು 6x6 ಅಂತ ಇಟ್ಕೊಳ್ಳೋಣ, 6x6. ಆ ಯಂತ್ರದ ತಗಡನ್ನು ತಗೊಳ್ಳಿ. ತಗೊಂಡು ಅದನ್ನು ಫಸ್ಟು
ಹಾಲಿನಿಂದ ಅದನ್ನು ಒರೆಸಿ ನೀರಿನಿಂದ ಚೆನ್ನಾಗಿ ಶುದ್ಧವಾಗಿ ತೊಳೆದು ಆ ಯಂತ್ರದ 4 ಭಾಗವನ್ನು ಕಟ್ ಮಾಡಿ ಆ ಒಂದು ಯಂತ್ರದೊಳಗಡೆ ನಾನು ಕೊಟ್ಟಿರ್ತಕ್ಕಂಥ ಈ ಒಂದು ಬೀಜಾಕ್ಷರ ಮಂತ್ರವನ್ನು ತುಂಬಿಸಿ ಅದನ್ನು ನೀವು ಉತ್ತರ ದಿಕ್ಕು ನಾರ್ತ್ ಸೈಡಲ್ಲಿ ಅದನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿಟ್ಕೊಳ್ತಿರೋ ಅಥವಾ ಒಂದು ಮಣೆ ಮೇಲೆ ಒಂದು ಶುದ್ಧವಾಗಿರ್ತಕ್ಕಂಥ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಆ ಯಂತ್ರವನ್ನು ಇಡ್ತಿರೋ ಅದು ನಿಮ್ಮಿಷ್ಟ. ಯಾವ ಥರ ಬೇಕೋ ಆ ಥರ ಇಡಿ. ಉತ್ತರ ದಿಕ್ಕಿನಲ್ಲೇ ಇಡಿ. ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ಇಟ್ಟು ಅರಿಶಿನ ಮಿಶ್ರಿತವಾಗಿರ್ತಕ್ಕಂಥ ಅಕ್ಷತೆ, ಅಕ್ಕಿ, ತುಪ್ಪ, ಅರಿಶಿಣದ ಪುಡಿ 3 ಹಾಕಿ ಚೆನ್ನಾಗಿ ಕಲಸಿ ಆ ಒಂದು ಅರಿಶಿಣದ ಅಕ್ಷತೆಯನ್ನು ತಮ್ಮ ಎಡಗೈಯಲ್ಲಿ ಇಟ್ಕೊಳ್ಳಿ. ನಮ್ಮ ಹೃದಯ ಭಾಗವಾಗಿರ್ತಕ್ಕಂಥ ಎಡಗೈಯಲ್ಲಿ ಆ ಅಕ್ಷತೆಯನ್ನು ಇಟ್ಕೊಂಡು ಈ ಒಂದು ಬೀಜಾಕ್ಷರ ಹ್ರೀಂ ಶ್ರೀಂ ಐಂ ಅನ್ನುವಂಥ ಒಂದು ಬೀಜಾಕ್ಷರ ಇದನ್ನು 10,800 ಬಾರಿ ಹೇಳಿ. ಹ್ರೀಂ ಶ್ರೀಂ ಐಂ, ಹ್ರೀಂ ಶ್ರೀಂ ಐಂ, ಹ್ರೀಂ ಶ್ರೀಂ ಐಂ, ಹ್ರೀಂ ಶ್ರೀಂ ಐಂ. ಈ ಥರ 10,800 ಬಾರಿ ಹೇಳ್ಕೊಂಬನ್ನಿ. 10,800 ಬಾರಿ ಆದಮೇಲೆ ಈ ಒಂದು ಕೈಯಲ್ಲಿ ಹಿಡಿದಿರ್ತಕ್ಕಂಥ ಅಕ್ಷತೆಯನ್ನು 3 ಬಾರಿ ತಮಗೆ ರೈಟು, 3 ಬಾರಿ ಲೆಫ್ಟು, ಮೇಲೆ ಕೆಳಗೆ 3 ಬಾರಿ ಮಾಡಿ ಆ ಯಂತ್ರದ ಮೇಲೆ ಹಾಕಿ ಗಂಧದ ಕಡ್ಡಿ ಅಥವಾ ಊದುಬತ್ತಿ ಅಂತ ಕರೀತೀರ ಅದನ್ನು ಬೆಳಗಿ 2 ಪುಷ್ಪವನ್ನು ಇಟ್ಟು, ಹೂವು ಯಾವುದಾದ್ರೂ ಪರವಾಗಿಲ್ಲ, ಆ ಹೂವನ್ನು ಇಟ್ಟು ಒಂದು ನೈವೇದ್ಯವನ್ನು ಕೊಟ್ಟು, ಯತ್ಕಿಂಚಿತ್ ನೈವೇದ್ಯಂ ಏನಾದರೂ ಕೊಡ್ಬೋದು, ಸಕ್ಕರೆ, ಬೆಲ್ಲ, ಕಡಲೆಕಾಳು ಅಥವಾ ಉರುಗಡ್ಲೆ, ಕೊಬ್ಬರಿ, ಏನಾದರೂ ಒಂದು ನೈವೇದ್ಯವನ್ನು ಕೊಡಿ. ಒಂದು ಆರತಿಯನ್ನು ಮಾಡಿ ಆ ಯಂತ್ರವನ್ನು ಜೋಪಾನವಾಗಿ ತೆಗೆದಿಡಿ. ಮತ್ತೆ ಮಾರನೇ ದಿವಸ ಅದೇ ಥರ ಮಾಡಿ. 3 ತಿಂಗಳು ವೀಕ್ಷಕರೇ, 3 ತಿಂಗಳ ಕಾಲ ಅಂದರೆ 90 ದಿನಗಳ ಕಾಲ ಪ್ರತಿ ದಿವಸನೂ ಇದೇ ಮಂತ್ರ, ಇದೇ ತಂತ್ರ, ಇದೇ ಯಂತ್ರವನ್ನು ಕರೆಕ್ಟಾಗಿ ಪೂಜೆ ಮಾಡ್ಕೊಂಬಂದು 90ನೇ ದಿನದಲ್ಲಿ ಅಥವಾ 91ನೇ ದಿನದಲ್ಲಿ ನದಿಯಲ್ಲಿ ಇದನ್ನು ಬಿಟ್ಬಿಟ್ರೆ ಜೀವನದಲ್ಲಿರ್ತಕ್ಕಂಥ ನಿಮ್ಮ ಒಂದು ದುಷ್ಟಶಕ್ತಿಗಳಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿಗಳು ಏನಾದರೂ ಇದ್ದರೆ ಅಥವಾ ಒಂದು ಪೀಡೆ ಪಿಶಾಚಿಗಳು, ಭೂತ ಪ್ರೇತಗಳು, ದೃಷ್ಟಿ, ವಾಮಾಚಾರ, ಪ್ರತಿಯೊಂದು ವಿಧವಾಗಿರ್ತಕ್ಕಂಥ ತೊಂದರೆಗಳು, ನಿಮ್ಮ ಆರೋಗ್ಯದಲ್ಲಿರ್ತಕ್ಕಂಥ ನರದ ಪ್ರಾಬ್ಲಮ್ಮು, ತಲೆಯಲ್ಲಿರ್ತಕ್ಕಂಥ ಪ್ರಾಬ್ಲಮ್ಮು, ಕಣ್ಣಲ್ಲಿರ್ತಕ್ಕಂಥ ಪ್ರಾಬ್ಲಮ್ಮು ಎಲ್ಲವೂ ಕ್ಲಿಯರಾಗಿ ನೀವೊಂದು ಸುಖವಾಗಿರ್ತಕ್ಕಂಥ ಒಂದು ಜೀವನವನ್ನು ನೀವು ಅನುಭವಿಸ್ತೀರಾ. ಇದನ್ನು ಕರೆಕ್ಟಾಗಿ 90 ದಿನಗಳ ಕಾಲ ಮಾಡಬೇಕು. ಗುರುಗಳೇ 90 ದಿನಗಳಲ್ಲಿ ನಮಗೇನಾದರೂ ಈ ಸೂತ್ಕ ಬಂತು, ಏನಾದರೂ ಮನೆಯಲ್ಲಿ ಹೆಂಗಸರು ತಿಂಗಳಿಗೊಂದು ಪೀರಿಯಡ್ ಆಗೋಯ್ತು ಅವರಿಗೆ ಅಂತ ಹೇಳಿದಾಗ ಆಗೇನು ಮಾಡಬೇಕು ಅಂತ ಕೇಳ್ತಾರೆ. ಅಥವಾ ಹೆಂಗಸರೇ ಕೇಳ್ತಾರೆ, ಗುರುಗಳೇ ನಮಗಾದರೆ ಏನು ಮಾಡೋದು ಅಂತ. ಆ 6 ದಿನ ಅಥವಾ ನಿಮ್ಮ ಸೂತ್ಕ ಮುಗಿಯವರೆಗೆ ಅದನ್ನು ಮುಟ್ಟಬೇಡಿ. ತದನಂತರ ಅದಕ್ಕೆ ಸ್ವಲ್ಪ ಗೋಮೂತ್ರವನ್ನು ಚಿಮುಕಿಸಿ ಮತ್ತೆ ಪ್ರಾರಂಭ ಮಾಡಿ. ಫಸ್ಟಿಂದ ಪ್ರಾರಂಭ ಮಾಡಬೇಕು ಅಂತಿಲ್ಲ, ಎಲ್ಲಿಗೆ ನಿಲ್ಲಿಸಿದ್ರಲ್ಲ ಅಲ್ಲಿಂದ ಪ್ರಾರಂಭ ಮಾಡ್ಕೊಂಬನ್ನಿ. ಕರೆಕ್ಟಾಗಿ 90 ದಿನಗಳ ಕಾಲ ಮಾಡಿ ನೀರಿಗೆ ಬಿಡಿ. ಅದೃಷ್ಟ ಅಂತಕ್ಕಂಥದ್ದು ನಿಮಗಾಗುತ್ತೆ, ಹಣ ಅಂತಕ್ಕಂಥದ್ದು ನಿಮ್ಗೆ ಬರ್ತಾನೆ ಇರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಅನುಕೂಲವನ್ನು ನೀವು ಪಡಿತೀರಾ. ಇದು ಒಂದು ಅದ್ಭುತ ತಂತ್ರದ ವಿಚಾರ ಆಗಿತ್ತು. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಇದೆ, ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ನಮಸ್ಕಾರ.